ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಗೃಹಲಕ್ಷ್ಮಿ ಅಸ್ತ್ರ ಬಿಟ್ರೆ ಕೈಪಡೆ ನ್ಯಾಷನಲ್ ಹೆರಾಲ್ಡ್ ಕೇಸ್ ಮುಂದಿಟ್ಟು ಮುಗಿಬಿದ್ದಿದೆ. ಅಧಿವೇಶನದಲ್ಲಿ ಹೇಗಿತ್ತು ನ್ಯಾಷನಲ್ ಹೆರಾಲ್ಡ್ ಸದ್ದು ಗದ್ದಲ, ಬನ್ನಿ ನೋಡೋಣ. ಸದನದಲ್ಲಿ ನ್ಯಾಷನಲ್ ಹೆರಾಲ್ಡ್ ಕೋಲಾಹಲ. ಕೇಂದ್ರದಿಂದ ತನಿಖಾ ಸಂಸ್ಥೆಗಳ ದುರ್ಬಳಕೆ ಆರೋಪ. ಕಾಂಗ್ರೆಸ್ ಕಮಲ ವಾಕ್ಸಮರ, ಕಲಾಪದ ವೇಳೆ ಗದ್ದಲ. ಒಂದ್ ಕಡೆ ಸದನದಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ವಿಚಾರ ಮುಂದಿಟ್ಟು ಬಿಜೆಪಿ ಮುಗಿಬಿದ್ರೆ, ಬಳಿಕ ಕಾಂಗ್ರೆಸ್ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ವಿಚಾರ ಎಳೆ ತಂದು ಕೇಸರಿ ಪಡೆ ವಿರುದ್ಧ ಮುಗಿಬಿದ್ದಿದೆ. ಸೋನಿಯಾ ಗಾಂಧಿ, ರಾಹುಲ್ ವಿರುದ್ಧ ದಾಖಲಾಗಿದ್ದ ನ್ಯಾಷನಲ್ ಹೆರಾಲ್ಡ್ ಕೇಸ್ ಅರ್ಜಿಯನ್ನ ದೆಹಲಿ ಹೈಕೋರ್ಟ್ ವಜಾಗೊಳಿಸಿದೆ. ಕೇಂದ್ರ ತನಿಖಾ ಸಂಸ್ಥೆಗಳ ದುರ್ಬಳಕೆ ಬಗ್ಗೆ ಕ್ರಮ ಆಗಬೇಕು ಅಂತ ಕಾಂಗ್ರೆಸ್ ಸದಸ್ಯ ಎಎಸ್ ಪೊನ್ನಣ್ಣ ಆಗ್ರಹಿಸಿದ್ರು. ಪೊನ್ನಣ್ಣ ನ್ಯಾಷನಲ್ ಹೆರಾಲ್ಡ್ ಕೇಸ್ ಪ್ರಸ್ತಾಪಿಸುತ್ತಿದ್ದಂತೆ ಬಿಜೆಪಿ ಮುಗಿಬಿದ್ದಿದೆ. ನೀವು ಅದನ್ನ ಸಂಸತ್ತಿನಲ್ಲಿ ಪ್ರಸ್ತಾಪಿಸಿ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಟಾಂಗ್ ಕೊಟ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಪೊನ್ನಣ್ಣ ಗಂಭೀರ ವಿಚಾರ ಎತ್ತಿದ್ದಾರೆ. ಕಾನೂನಿನಲ್ಲಿ ಏನಿದೆ ಅದರ ಬಗ್ಗೆ ನೋಡೋಣ ಅಂತ ಸಾಥ್ ನೀಡಿದ್ರು. ಇನ್ನು ಶಿವಲಿಂಗೇಗೌಡರು ಕೂಡ ಬೆಂಬಲಿಸಿದ್ರು. ನವದೆಹಲಿಯಲ್ಲಿ ಒಂದು ಕೋರ್ಟ್ ನೀಡಿದಂತ ತೀರ್ಪಿನಲ್ಲಿ ನಮ್ಮ ನಾಯಕರು, ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಮೇಡಮ್ ಸೋನಿಯಾ ಗಾಂಧಿ ಅವರ ವಿರುದ್ಧ ಒಂದು ಸುಳ್ಳು ಪ್ರಕರಣವನ್ನ ಇಡಿ ಅವರು ದಾಖಲೆ ಮಾಡಿದ ಬಗ್ಗೆ ಚೀಮಾರಿ ಹಾಕಿ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಇದರಿಂದ ಬಹಳ ಮುಖ್ಯವಾದಂತಹ ಒಂದು ವಿಚಾರ, ಬಹಳ ತುರ್ತಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇನ್ನು ನ್ಯಾಷನಲ್ ಹೆರಾಲ್ಡ್ ವಿಚಾರದ ಬಗ್ಗೆ ನಿರ್ಣಯ ಮಂಡಿಸಲು ಮುಂದಾದಾಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಡಿಕೆಶಿಯನ್ನ ಕಾಲೆಳೆಯೋ ಪ್ರಯತ್ನ ಮಾಡಿದ್ರು. ಟ್ರಸ್ಟ್ಗೆ ಡಿಕೆಶಿ 10 ಕೋಟಿ ಹಣ ಕೊಟ್ಟಿದ್ದಾರೆ. ಅದು ಎಲ್ಲಿಂದ ಬಂತು, ಹೇಗೆ ಕೊಟ್ರು ಅನ್ನೋ ಬಗ್ಗೆ ಅಷ್ಟೇ ಅನುಮಾನ. ಹಾಗಾಗಿ ಕೇಸ್ ಹಾಕಿದ್ದಾರೆ ಎಂದು ಇಡಿಯನ್ನ ಸಮರ್ಥಿಸಿಕೊಂಡ್ರು. ಇನ್ನು ಇದರ ಸಮಗ್ರ ಚರ್ಚೆಗೆ ಅವಕಾಶ ಕೊಡಿ ಅಂತ ಎಚ್.ಕೆ. ಪಾಟೀಲ್ ಒತ್ತಾಯಿಸಿದ್ರು. ಅವಕಾಶ ಕೊಡೋದಾದ್ರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಯಾವುದು ಅನ್ನೋದು ಹೊರಗೆ ಬರಲಿ ಅಂತ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಆಗ್ರಹಿಸಿದ್ರು. ಕೊನೆಗೆ ಚರ್ಚೆಗೆ ಅವಕಾಶ ಕೊಡೋಕೆ ಬರೋದಿಲ್ಲ, ನಾನು ಇದನ್ನ ತಿರಸ್ಕರಿಸುತ್ತಿದ್ದೇನೆ ಅಂತ ಸ್ಪೀಕರ್ ತಳ್ಳಿ ಹಾಕಿದ್ರು. ಅಲ್ಲಿಗೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ವಾದ ವಿವಾದಗಳು ಮುಕ್ತಾಯವಾಯಿತು. ಅಧ್ಯಕ್ಷರೇ, ಈ ಸದನ ತಾವು ಈ 0 ಅವರ್ ಕೊಡ್ಬೇಕಾಗ ಮುಂಚೆನೆ ಅವ್ರದ್ದು ಪ್ರಶ್ನೆ ಏನು ಅಂತ ಕೇಳಬೇಕಾಯ್ತು. ನೀವು ಇದು ಸದನದ ನಿಯಮಾವಳಿ ಪುಸ್ತಕದ ಪ್ರಕಾರ ಮಾಡೋದು. ಇಲ್ಲಿ ಕ್ಲಿಯರ್ ಆಗಿದೆ, ಏನು ಸಾರ್ವಜನಿಕ ಮಹತ್ವವುಳ್ಳ ವಿಚಾರ ಅಂತ ಇದೆ. ಇದು ಸಾರ್ವಜನಿಕ ಮಹತ್ವನ ಅವ್ರ ಪರ್ಸನಲ್, ಇದು ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರ ನಡೆದಿದ್ದು ಕಲಾಪ ಸದ್ದುಗದ್ದಲದಲ್ಲಿ ಮುಂದೂಡಿಕೆಯಾಗಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.